ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಖಂಡಿತಿಮ ಚಿಹ್ನೆ ಗಗನದೊಳು ಸೂರ್ಯನ ಧರಿಸಿದ ಸ್ತ್ರೀಯವಳು, ಶೋಭಿಪ ಚಂದ್ರನ ಪಾದದಡಿ ಶಿರದಲ್ಲಿ ದ್ವಾದಶ ತಾರೆಗಳ ಮುಕ್ಕುಟವು. ಖಂಡಿತಿಮ ಚಿಹ್ನೆ ಗಗನದೊಳು. ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ಹಾಡನ್ನು ಹಾಡಿದ ಕಾರಣ ಇವತ್ತು ನಾವು ಧ್ಯಾನಿಸುವುದು ಈ ಹಾಡಿನ ಸಾಲುಗಳನ್ನೇ ಆಗಿದೆ. ಪ್ರೈಸ್ ದ ಲಾರ್ಡ್. ಈ ಹಾಡು ವಿಶೇಷವಾಗಿ ಕಥೋಲಿಕ ಧರ್ಮಸಭೆಯಲ್ಲಿರುವ ಪ್ರತಿಯೊಬ್ಬರಿಗೂ ಚಿರಪರಿಚಿತವಾದ ಹಾಡಾಗಿದೆ. ಪ್ರಕಟಣಾ ಗ್ರಂಥ 12ನೇ ಅಧ್ಯಾಯ ವಚನ 1 ಮತ್ತು 2 ನೋಡುವ. ಆಕಾಶದಲ್ಲಿ ಚಿಹ್ನೆಯೊಂದು ಕಾಣಿಸಿಕೊಂಡಿತು. ಚಿಹ್ನೆ ಅಂದರೆ ಒಂದು ಸಂಕೇತ, ಒಂದು ಗುರುತು, ಒಂದು ಚಿಹ್ನೆ. ಈಗ ಜ್ಯೋತಿಷಿಗಳಿಗೆ ನಕ್ಷತ್ರ ಕಾಣಿಸಿಕೊಂಡಿತು ಅನ್ನುವ ರೀತಿಯಲ್ಲಿ ಒಂದು ಚಿಹ್ನೆ ಕಾಣಿಸಿಕೊಂಡಿತು. ಮಹಿಳೆಯೊಬ್ಬಳು ಸೂರ್ಯಭೂಷಿತಳಾಗಿದ್ದಳು, ಅಂದರೆ ಸೂರ್ಯನನ್ನ ಧರಿಸಿಕೊಂಡಿದ್ದಳು. ಭೂಷಿತಳು ಅಂದರೇನು? ಧರಿಸಿಕೊಳ್ಳುವುದು. ಸೂರ್ಯಭೂಷಿತಳಾಗಿದ್ದಳು. ಇಲ್ಲಿ ಆಕೆಯ ಪಾದದಡಿ ಚಂದ್ರನಿದ್ದನು. ತಲೆಯ ಮೇಲೆ 12 ನಕ್ಷತ್ರ ಖಚಿತವಾದ ಕಿರೀಟವಿತ್ತು. ಆಕೆ ತುಂಬು ಗರ್ಭಿಣಿ, ಪ್ರಸವ ವೇದನೆಯಿಂದ ನರಳುತ್ತಿದ್ದಳು. ಈ ಒಂದು ಘಟನೆಯನ್ನು ನಾವು ನೋಡುವಾಗ ಮೊಟ್ಟ ಮೊದಲಾಗಿ ಕಥೋಲಿಕ ಧರ್ಮಸಭೆಯಲ್ಲಿ ವಿಶೇಷವಾಗಿ ಇದನ್ನು ಮತ್ತೆ ಮರಿಯಮ್ಮನವರಿಗೆ ಹೋಲಿಕೆ ಮಾಡಿ ನಾವು ಹಾಡುಗಳನ್ನು ಹಾಡುತ್ತೇವೆ. ಆದರೆ ಮುಂದಿನ ಘಟನೆಗಳು ನೋಡುವುದಾದರೆ ಒಂದು ರೀತಿಯಲ್ಲಿ ಅದು ಪರಿಪೂರ್ಣ ಇರಬಹುದು. ಆದರೆ ಇಲ್ಲಿ ಬರುವ ಸ್ತ್ರೀ ಮಾತೆ ಮರಿಯಮ್ಮ ಅಲ್ಲ. ಯಾಕಂದರೆ ಮುಂದೆ ಆಕೆ ತುಂಬು ಗರ್ಭಿಣಿ, ಪ್ರಸವ ವೇದನೆಯಿಂದ ನರಳುತ್ತಿದ್ದಳು, ಮಗುವಿಗೆ ಜನ್ಮ ಕೊಟ್ಟಳು ಎಂದು ಬರುತ್ತಾ ಇದೆ. ಮದರ್ ಮೇರಿ ಮತ್ತೆ ಗರ್ಭಿಣಿಯಾಗಿ ಮತ್ತೆ ಮಗುವಿಗೆ ಜನ್ಮ ಕೊಡಲು ಸಾಧ್ಯ ಇಲ್ಲ ಇದರಲ್ಲಿ. ಆದ ಕಾರಣ ಇದು ಒಂದು ಸಾಂಕೇತಿಕ, ಒಂದು ಚಿಹ್ನೆ. ಈ ಮಹಿಳೆಯನ್ನು ತೋರಿಸಿ ದೇವರು ಮತ್ತೊಂದು ಅರ್ಥವನ್ನು ನಮಗೆ ವಿವರಣೆ ಮಾಡುತ್ತಿದ್ದಾರೆ ಎಂಬುದನ್ನು ನಾವು ಗಮನದಲ್ಲಿಟ್ಟುಕೊಳ್ಳಬೇಕು. ಮಾತೆ ಮರಿಯಮ್ಮನವರು ಸಹ ಧರ್ಮಸಭೆಯ ತಾಯಿ ಎಂದು ಕರೆಯಲ್ಪಡುತ್ತೇವೆ. ಅವರನ್ನು ಗೌರವಿಸುತ್ತೇವೆ ನಾವು. ಕಾರಣ, ರಕ್ಷಕನಾದ ಯೇಸುವನ್ನು ತನ್ನ ಉದರದಲ್ಲಿ, ತನ್ನ ಗರ್ಭಗುಡಿಯಲ್ಲಿ, ಮಂಜೂಷವೆಂಬ ಗರ್ಭಗುಡಿಯಲ್ಲಿ ಧರಿಸಿದ ಸ್ತ್ರೀ, ಪವಿತ್ರಾತ್ಮರಿಂದ ಭೂಷಿತಳಾಗಿದ್ದಂಥ ಮರಿಯಮ್ಮ. ಯೇಸುವಿನ ಸ್ವರ್ಗಾರೋಹಣದ ನಂತರ ಧರ್ಮಸಭೆಯ ನಾಯಕನಾಗಿರಬೇಕಾಗಿದ್ದ ಪೇತ್ರ ಮತ್ತು ಶಿಷ್ಯರು ಚದುರಿಸಲ್ಪಟ್ಟ ಸಮಯದಲ್ಲಿ